ನಿರ್ಮಲ ಮನಸ್ಸುಳ್ಳವರು ದೇವರಿಂದ ಶುಭವನ್ನು ಹೊಂದುವರು. ಹೌದು, ಪ್ರತಿಯೊಬ್ಬರೂ ದೇವರ ಶುಭವನ್ನು ಹೊಂದಲು ಸಹಾಯ ಮಾಡುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯ ಸುಸ್ವಾಗತ. ಇಂದು ನಾವು ಎಸ್ತೇರಳು ಜಯ ಹೊಂದಿದ ಬಗ್ಗೆಯೂ, ಮೊರ್ದೆಕಾಯ್ ಬಹು ವಿಶೇಷವಾದ ವ್ಯಕ್ತಿತ್ವ ಏನಾಗಿತ್ತು, ಹಾಮಾನನು ಯಹೂದಿ ವೈರತ್ವವು ಹೇಗೆ ಕಾರ್ಯ ಮಾಡಲಾರಂಭಿಸಿತು ಎಂಬ ವಿಚಾರಗಳನ್ನು ಅರ್ಥಗರ್ಭಿತವಾಗಿ ಸಮಗ್ರವಾಗಿ ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನಾಪೂರ್ವಕವಾಗಿ ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪುನರುತ್ಥಾನವೂ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಧ್ಯಾನವು ನಮ್ಮ ಜೀವಿತಕ್ಕೆ ಬಲವನ್ನು ಕೊಡುತ್ತಾ ನಮ್ಮನ್ನು ದಿನಾಲೂ ದೇವರ ಅನ್ಯೂನ್ಯತೆಯಲ್ಲಿ ಪ್ರೀತಿಯಲ್ಲಿ ಮುನ್ನಡೆಸುತ್ತಾ ಇರುವುದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅರಸನ ಬಳಿಗೆ ಹೋಗುವ ಸರತಿ ಯಾವಾಕೆಗೆ ಬರುವುದೋ ಆಕೆಯು ಅಂತಃಪುರದಿಂದ ಅರಮನೆಗೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಏನು ಕೇಳಿದರೂ ಕೊಡಲ್ಪಡುವುದು. ಆಕೆಯು ಅಲ್ಲಿಗೆ ಸಾಯಂಕಾಲ ಹೋದವಳು ಮರುದಿನ ಬೆಳಿಗ್ಗೆ ಅರಸನ ಉಪಪತ್ನಿಗಳ ಪಾಲಕನಾದ ಶವಶಗಜ್ಞನೆಂಬ ರಾಜಕಂಚುಕೆಯ ವಂಶದಲ್ಲಿದ್ದ 2ನೆಯ ಅಂತಃಪುರಕ್ಕೆ ಬರುವಳು. ಅರಸನು ಅವಳನ್ನು ಮೆಚ್ಚಿ ಹೆಸರು ಹೇಳಿ ಕರೆಸಿದರೆ ಹೊರತಾಗಿಯೂ ಒಬ್ಬಳು ಅರಸನ ಬಳಿಗೆ ತಿರುಗಿ ಹೋಗುವ ಹಾಗಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 1 ವರ್ಷದ ತಯಾರಿಯ ಬಳಿಕ ಪ್ರತಿ ಕನ್ನಿಕೆಯು ಅರಸನ ಅಂತಃಪುರಕ್ಕೆ ಹೋಗುವ ಸಮಯ ಹತ್ತಿರವಾಯಿತು. ಆಕೆ ಆ ಸಂದರ್ಭದಲ್ಲಿ ಯಾವುದೇ ಆಭರಣ ಇಲ್ಲವೇ ಪೋಷಾಕನ್ನು ಕೇಳಿದರೂ ಅದು ಕೊಡಲ್ಪಡುತ್ತಿತ್ತು. ಎಸ್ತೇರಳು ಅರಸನ ಬಳಿಗೆ ಹೋಗುವ ಸಮಯ ಹತ್ತಿರ ಬಂತು. ಆಕೆ ಆರಿಸಲ್ಪಡದಿದ್ದರೆ ಅರಸನ ಉಪಪತ್ನಿಯರೊಬ್ಬಳಾಗುತ್ತಿದ್ದಳು. ಇದು ಯಹೂದ್ಯಳಾದ ಆಕೆಗೆ ಅತೀ ಭಯಂಕರವಾದ ಸ್ಥಿತಿಯಾಗಿತ್ತು. ಆದ್ದರಿಂದಲೇ ಮೊರ್ದೆಕೈಯು ಬಹು ಆತಂಕದಲ್ಲಿದ್ದನು. ನಾವು ದೇವರ ಚಿತ್ತದ ಹೊರಗಿದ್ದೇವೆಂದು, ಎಸ್ತೇರಳು ದೊಡ್ಡ ಪರೀಕ್ಷೆಗೆ ಎದುರಾಗಿದ್ದಾಳೆಂದು ಅವನಿಗೆ ತಿಳಿದಿತ್ತು. ಆದರೆ ದೇವರು ಎಲ್ಲವನ್ನೂ ನಡೆಸುತ್ತಾ ಇದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅರಸನ ಬಳಿಗೆ ಹೋಗುವುದಕ್ಕೆ ಮೊರ್ದೆಕೈಯ ದತ್ತುಪುತ್ರಿಯು ಅವನ ಚಿಕ್ಕಪ್ಪನಾದ ಅಬಿಗ್ಹೈಲನ ಮಗಳೂ ಆದ ಎಸ್ತೇರಳ ಸರತಿ ಬಂದಾಗ ಅಂತಃಪುರದ ಪಾಲಕನಾದ ಹೇಗೈ ಎಂಬ ರಾಜಕಂಚಿಕೆಯು ನೇಮಿಸಿದನ್ನೇ ಹೊರತು ಆಕೆ ಬೇರೇನೂ ಕೇಳಲಿಲ್ಲ. ನೋಡುವವರೆಲ್ಲರೂ ಆಕೆಯನ್ನು ಮೆಚ್ಚುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಸ್ತೇರಳು ಅರಸನ ಬಳಿಗೆ ಹೋಗುವ ಸರದಿ ಬಂದಿತು. ಆಕೆ ಸ್ವಾಭಾವಿಕ ಸೌಂದರ್ಯವತಿಯಾಗಿದ್ದಳೆಂದು ಎಲ್ಲರೂ ಭಾವಿಸಿದರು. ಒಂದು ಸುಂದರ ಹೂವನ್ನು ಸಾಗಿಸಿದಂತಾಯಿತು. ಆಕೆ ಈಗಾಗಲೇ ಸೌಂದರ್ಯವತಿಯೂ ಆಕರ್ಷಣೀಯಲೂ ಆಗಿದ್ದಳು. ಆಕೆಯನ್ನು ನೋಡಿದವರೆಲ್ಲರೂ ಈಕೆ ಖಂಡಿತವಾಗಿ ಗೆಲ್ಲುತ್ತಾಳೆ ಎನ್ನುತ್ತಿದ್ದರು. ಆಕೆ ಎಲ್ಲರಿಗಿಂತ ಆಕರ್ಷಕವಾಗಿ ಕಾಣುತ್ತಿದ್ದಳು. ದೇವರ ಹಸ್ತ ಕಾರ್ಯ ನಡೆಸುತ್ತಿದೆಯೋ? ಖಂಡಿತವಾಗಿಯೂ ಹೌದು ಪ್ರಿಯರೇ. ಆಕೆಯನ್ನು ದೇವರು ಅರಸನ ಪಾರ್ಶ್ವದಲ್ಲಿ ಕುಳ್ಳರಿಸುತ್ತಾನೆ. ಇಲ್ಲವಾದರೆ ಒಂದು ಇಡೀ ಜನಾಂಗ ನಾಶವಾಗಿ ಹೋಗುತ್ತದೆ. ಅದು ಸಂಭವಿಸಿದರೆ ದೇವರು ತನ್ನ ಮಾತಿಗೆ ತಪ್ಪಿದಂತಾಗುತ್ತದೆ. ಹಾಗಾಗಲು ದೇವರು ಬಿಡುವುದಿಲ್ಲ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅರಸನಾದ ಅಹಷ್ವೇರೋಷನ ಬಳಿಗೆ ಅವನ ಆಳಿಕೆಯ 7ನೇ ವರ್ಷದ 10ನೆಯ ತಿಂಗಳಾದ ಪುಷ್ಯ ಮಾಸದಲ್ಲಿ ಆಕೆಯನ್ನು ರಾಜಗೃಹಕ್ಕೆ ಕರೆತಂದರು. ಅರಸನು ಎಲ್ಲಾ ಸ್ತ್ರೀಯರಲ್ಲಿ ಎಸ್ತೇರಳನ್ನು ಮೆಚ್ಚಿದನು. ಎಲ್ಲಾ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದುದರಿಂದ ಅವನು ರಾಜಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಸ್ತೇರಳನ್ನು ಅರಸನು ನೋಡಿದಾಗ ಅವನಿಗೆ ಬೇರಾರನ್ನೂ ನೋಡಬೇಕೆಂದೆಣಿಸಲಿಲ್ಲ. ಅವನ ದೃಷ್ಟಿಯಲ್ಲಿ ಸ್ಪರ್ಧೆಯು ಮುಗಿಯಿತು. ವಷ್ಟಿಯ ಸ್ಥಾನಕ್ಕೆ ಯೋಗ್ಯಳಾದವಳು ಸಿಕ್ಕಿದಳು. ಎಸ್ತೇರಳು ರಾಣಿಯಾದಳು. ಪ್ರಿಯರೇ, ಆಕೆ ಹೇಗೆ ಜಯಶಾಲಿಯಾದಳು? ಆಕಸ್ಮಿಕವೋ ಅದೃಷ್ಟವೋ? ಹಾಗಿರಲಾರದು. ಸರ್ವಶಕ್ತ ದೇವರ ಕಾರ್ಯದಿಂದಲೇ ಆಕೆ ಆಯ್ಕೆಯಾದಳು. ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ದೇವರು ಮುಂದಾಗಿ ಹೋಗಿ ಕಾರ್ಯ ನಡೆಸಬೇಕಾಯಿತೆಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಎಸ್ತೇರಳನ್ನು ರಾಣಿಯನ್ನಾಗಿ ಮಾಡುವ ಮೂಲಕ
ದೇವರು ಇದನ್ನು ಸಾಧಿಸಿದನು. ಈ ಕಾರಣದಿಂದಲೇ ವಿಗ್ರಹಾರಾಧಕರ ಅರಮನೆ, ಔತಣ ಕೂಟ, ಅಮಲಿನ ವರ್ತನೆಗಳು ಇವೆಲ್ಲವೂ ನಡೆಯಿತು. ಮಾನವರ ಹಾಗೂ ಸೈತಾನನ ವ್ಯವಹಾರಗಳಲ್ಲಿ ತನ್ನ ಹಸ್ತ ಕಾರ್ಯವನ್ನು ನೋಡಬೇಕೆಂದು ದೇವರು ಆಶಿಸಿದನು. ನಾವು ವಾಸಿಸುವ ಈ ಕಾಲದಲ್ಲಿ ಈ ಸತ್ಯವು ನಮಗೆ ಆದರಣೆಯನ್ನು ಕೊಡುವಂಥದ್ದಾಗಿದೆ. ಪ್ರಿಯರೇ, ಅರಸನು ಎಸ್ತೇರಳನ್ನು ಪ್ರೀತಿಸಿದನೆಂದು ನಮಗೆ ತಿಳಿಸಲಾಗಿದೆ. ಆದರೆ ನನಗೆ ಇದು ಅಚ್ಚರಿಯ ಸಂಗತಿಯಾಗಿ ಕಾಣಲಿಲ್ಲ. ಬೋವಜ ರೂತರ ಪ್ರೇಮದ ಕುರಿತು ನೀವು ಓದಿರಬಹುದು. ಅದು ಕ್ರಿಸ್ತನು ತನ್ನ ಸಭೆಗೆ ತೋರಿಸಿದ ಪ್ರೀತಿಯ ಸಂಕೇತವಾಗಿದೆ. ಆದರೆ ಈ ರೀತಿಯ ಪರಿಸ್ಥಿತಿ ಎಸ್ತೇರಳ ಮತ್ತು ಆಶ್ವೇರೋಷರ ಕಥೆಯಲ್ಲಿಲ್ಲ. ಇಲ್ಲಿ ಅರಸನು ನಿರಾಶೆಯ ತುತ್ತ ತುದಿಗೇರಿದವನಾಗಿದ್ದನು. ಪ್ರಾಯಸ್ಥ ರಾಜನು ಯುವತಿಯೊಬ್ಬಳನ್ನು ವಿವಾಹವಾಗಿದ್ದಾನೆ. ದೇವರಲ್ಲಿರುವ ನಿಜವಾದ ಪ್ರೇಮವೇನೆಂದು ತಿಳಿಯದ ಒಬ್ಬ ವಿಗ್ರಹಾರಾಧಕ ರಾಜನಾಗಿದ್ದಾನೆ. ಈ ಸನ್ನಿವೇಶದಲ್ಲಿ ಕ್ರಿಸ್ತನ ಹಾಗೂ ಸಭೆಯ ಸಂಬಂಧದ ಯಾವ ಹೋಲಿಕೆಯೂ ಕಾಣಲ್ಪಡುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆದರೂ ಈ ಘಟನೆಯು ಪ್ರಾಮುಖ್ಯವಾದದ್ದೇ ಆಗಿದೆ. ಸೆರೆಯವರಲ್ಲಿ ಒಬ್ಬಳಾದ ಈ ಕನ್ನಿಕೆಯು ಜಗತ್ತಿನ ಅತಿ ಪ್ರಬಲ ಅನ್ಯ ರಾಜ್ಯವೊಂದರ ರಾಣಿಯಾಗುವುದೆಂದರೆ ಪ್ರಚಲಿತವಿದ್ದ ಯಹೂದಿ ವೈರತ್ವವು ಆ ಜನಾಂಗವನ್ನು ನಿರ್ಮೂಲ ಮಾಡಿ ಬಿಡಬಹುದಿತ್ತು. ಆಗ ಇಸ್ರಾಯೇಲ್ಯರ ಕುರಿತಾದ ದೇವರ ಸಂಪೂರ್ಣ ಯೋಜನೆಯೇ ನಾಶವಾಗುತ್ತಿತ್ತು. ಪ್ರಿಯರೇ, ಎಸ್ತೇರಳು ಬಹು ವಿಶಿಷ್ಟ ಸನ್ನಿವೇಶದಲ್ಲಿದ್ದಳು. ದೇವರು ಆಕೆಯನ್ನು ಈ ಸ್ಥಾನಕ್ಕೆ ತಂದಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅರಸನು ತನ್ನ ಎಲ್ಲ ಸರದಾರರಿಗೂ ಪರಿವಾರದವರಿಗೂ ಎಸ್ತೇರಳ ಔತಣವೆಂಬ ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲ ಸಂಸ್ಥಾನಗಳಲ್ಲಿಯೂ ಸೆರೆಯವರನ್ನು ಬಿಡಿಸಿ ರಾಜರಿಗೆ ತಕ್ಕಂತೆ ಉದಾರವಾಗಿ ದಾನ ಧರ್ಮಗಳನ್ನು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕವು ಒಂದು ಔತಣ ಕೂಟದೊಂದಿಗೆ ಪ್ರಾರಂಭವಾಗಿತ್ತು. ಈಗ ಎಸ್ತೇರಳ ಔತಣವೆಂಬ ಇನ್ನೊಂದು ಭೋಜನ ಕೂಟ ನಡೆದಿದೆ. ಅರಸನ ಹಿಂದಿನ ರಾಣಿ ವಷ್ಟಿಯ ಬದಲಾಗಿ ಸುಂದರಳಾದ ಇನ್ನೊಬ್ಬ ರಾಣಿ ದೊರಕಿರುವುದರಿಂದ ಸೆರೆಯವರನ್ನು ಬಿಡಿಸಿ ದಾನ ಧರ್ಮಗಳನ್ನು ಅರಸನು ಮಾಡಿದನು. ಬನ್ನಿರಿ, ಮುಂದಕ್ಕೆ ನಾವು ನೋಡುವ ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 19ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ಕನ್ಯೆಯರು 2ನೇ ಸಾರಿ ಕೂಡಿಸಲ್ಪಡುತ್ತಿರುವಾಗ ಮೊರ್ದೆಕೈಯು ಅರಮನೆಯ ಹೆಬ್ಬಾಗಲಲ್ಲಿ ಕೂತುಕೊಂಡಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊರ್ದೆಕೈಗೆ ಹೊಸ ಸ್ಥಾನ ದೊರಕಿತು. ಉದ್ಯೋಗವಲ್ಲ, ಸ್ಥಾನ. ಅವನು ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತುಕೊಳ್ಳುತ್ತಿದ್ದನು. ಅಂದಿನ ಪುರಾತನ ರಾಜ್ಯಗಳಲ್ಲಿ ನ್ಯಾಯಸ್ಥಾನವು ಊರ ಹೆಬ್ಬಾಗಲಾಗಿತ್ತು. ಮೊರ್ದೆಕೈಯು ಈಗ ಒಬ್ಬ ನ್ಯಾಯಾಧಿಪತಿಯಾಗಿದ್ದನು. ಹೆಚ್ಚಿನ ಪಟ್ಟಣಗಳು ಗೋಡೆಗಳಿಂದ ಸುತ್ತುವರಿಯಲ್ಪಟ್ಟದ್ದು. ಜನರು ಒಳ ಹೊರಗೆ ಹೋಗಲು ಹೆಬ್ಬಾಗಿಲಿನ ಮೂಲಕವೇ ಹೋಗಬೇಕಾಗಿತ್ತು. ನ್ಯಾಯ ವಿಚಾರಣೆಗಳು ಪಟ್ಟಣದೊಳಗಿನ ನ್ಯಾಯಸ್ಥಾನದಲ್ಲಿ ನಡೆಸಲ್ಪಡದೆ ಊರ ಬಾಗಲಲ್ಲಿ ನಡೆಯುತ್ತಿತ್ತು. ಪ್ರಿಯರೇ, ಬೋವಜನು ತನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ಊರ ಬಾಗಲಿಗೆ ಹೋದದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಲೋಟನೂ ಸಹ ಊರ ಬಾಗಲಲ್ಲಿ ಕುಳಿತಿದ್ದನೆಂದು ಬರೆದದೆ. ಅಂದರೆ ಅವನೂ ಕೂಡ ಒಬ್ಬ ನ್ಯಾಯಾಧೀಶನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮೊರ್ದೆಕೈಯನ್ನು ನೋಡಿರಿ. ಎಸ್ತೇರಳು ರಾಣಿಯಾಗುವಾಗ ಮೊರ್ದೆಕೈಯು ಒಬ್ಬ ನ್ಯಾಯಾಧಿಪತಿಯಾಗಿ ಊರ ಬಾಗಲಲ್ಲಿ ಕೂತುಕೊಂಡಿರುವುದು ಆಶ್ಚರ್ಯಕರವಾದದ್ದಲ್ಲವೇ? ಇದು ಸಂಬಂಧಿಗಳನ್ನು ಉದ್ಯೋಗಕ್ಕೆ ಸೇರಿಸುವಂತಾದು. ಮೊರ್ದೆಕೈಯು ತನ್ನ ಸಾಮರ್ಥ್ಯದಿಂದ ನ್ಯಾಯಾಧಿಪತಿಯಾದನೋ ಇಲ್ಲವೇ ಎಸ್ತೇರಳು ಅರಸನಿಗೆ ಹೇಳಿಸಿ ಈ ನೇಮಕವಾಯಿತೋ ನಮಗೆ ತಿಳಿಯದು. ಆಕೆ ಅವನಿಗಾಗಿ ಅರಸನನ್ನು ಕೇಳಿಕೊಂಡಿರಬಹುದು. ಇದರಿಂದ ಅವನಿಗೆ ಈ ಸ್ಥಾನ ಸಿಕ್ಕಿರಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಎಸ್ತೇರಳಾದಳು ಮೊರ್ದೆಕೈಯ ಪರಾಂಬರಿಕೆಯಲ್ಲಿದ್ದ ದಿನಗಳಲ್ಲಿ ಹೇಗೋ ಹಾಗೆಯೇ ಈಗಲೂ ಅವನ ಆಜ್ಞೆಯನ್ನು ಅನುಸರಿಸುವಳಾಗಿ ತಾನು ಇಂಥ ಕುಲದವಳು, ಇಂಥ ಜನಾಂಗದವಳು ಎಂಬುದನ್ನು ತೋರ್ಪಡಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಹುಡುಗಿ ಬಹು ವಿಚಿತ್ರವಾದವಳು. ಅರಸನಿಗೆ ವಿವಾಹವಾಗಿದ್ದರೂ ಕೂಡ ಈಗಲೂ ತನ್ನನ್ನು ಸಾಕಿದವನ ಮಾತಿಗೆ ಬೆಲೆ ಕೊಡುತ್ತಿದ್ದಳು. ನೋಡಿರಿ, ಮೊರ್ದೆಕೈಯು ಬಹು ವಿಶೇಷ ವ್ಯಕ್ತಿತ್ವವುಳ್ಳವನಾದರೂ ನಾವು ಅವನ ಕಡೆಗೆ ಹೆಚ್ಚಿನ ಗಮನ ನೀಡಿರಲಿಲ್ಲ. ಅವನಲ್ಲಿ ವಿಶೇಷವಾದ ಸಾಮರ್ಥ್ಯಗಳಿದ್ದವು. ಈ ಸಮಯದಲ್ಲಿ ವಿಚಿತ್ರವಾದ ಘಟನೆಯೊಂದು ನಡೆಯುತ್ತದೆ. ಈ ಘಟನೆಯು ಇಡೀ ಪುಸ್ತಕದ ಕೇಂದ್ರವಾಗಿದೆ. ದೇವರು ದೊಡ್ಡ ಬಾಗಲುಗಳನ್ನು ಚಿಕ್ಕ ತಿರುಗಣಿಯ ಮೇಲೆ ತಿರುಗುವಂತೆ ಮಾಡುತ್ತಾನೆ. ಪ್ರಿಯರೇ, ದೇವರ ಹಸ್ತಪಾಲನೆಯನ್ನು ನಾವು ಮತ್ತೊಮ್ಮೆ ನೋಡುತ್ತೇವೆ. ಬನ್ನಿರಿ,
ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆ ದಿನಗಳಲ್ಲಿ ಮೊರ್ದೆಕೈಯು ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತುಕೊಂಡಿದ್ದಾಗ ಅರಮನೆಯ ದ್ವಾರಪಾಲಕರಾದ ಬಿಗೇತಾನ್, ತೇರೇಷ್ ಎಂಬ ಇಬ್ಬರು ರಾಜಕಂಚುಕಿಯರು ಕೋಪವುಳ್ಳವರಾಗಿ ಅರಸನಾದ ಅಹಷ್ವೇರೋಷನಿಗೆ ವಿರೋಧವಾಗಿ ಕೈಯೆತ್ತಬೇಕೆಂದು ಒಳಸಂಚು ಮಾಡಿದರು. ಈ ಸಂಗತಿಯು ಮೊರ್ದೆಕೈಗೆ ಗೊತ್ತಾದಾಗ ಅವನು ಅದನ್ನು ಎಸ್ತರ್ ರಾಣಿಗೆ ತಿಳಿಸಿದನು. ಆಕೆಯು ಅವನ ಹೆಸರನ್ನು ಅರಸನಿಗೆ ಹೇಳಿ ಆ ಸಂಗತಿಯನ್ನು ತಿಳಿಸಿದಳು. ಈ ವಿಷಯವು ವಿಚಾರಣೆಗೆ ಬಂದಾಗ ಅದು ನಿಜವೆಂದು ಸ್ಥಾಪನೆಯಾದದರಿಂದ ಆ ಇಬ್ಬರನ್ನೂ ಗಲ್ಲಿಗೆ ಹಾಕಿದರು. ಆ ಸಂಗತಿಯು ರಾಜನ ದಿನಚರ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅತಿ ರಂಜಿತವಾದ ಘಟನೆ. ಮೊರ್ದೆಕೈ ಹೆಬ್ಬಾಗಿಲಲ್ಲಿ ಕೂತುಕೊಂಡಿದ್ದಾನೆ. ಜನರು ಬಾಗಿಲಿನ ಮೂಲಕ ಬರುತ್ತಾ ಹೋಗುತ್ತಾ ಇದ್ದರು. ಇಬ್ಬರು ಮನುಷ್ಯರು ಮಾತಾಡುತ್ತಾ ರಾಜನ ಪ್ರಸ್ತಾಪ ಮಾಡಿದ್ದು ಮೊರ್ದೆಕೈಯ ಕಿವಿಗೆ ಬೀಳುತ್ತದೆ. ಸರಿಯಾಗಿ ಕೇಳಿದಾಗ ಅವರು ಅರಸನನ್ನು ಕೊಲ್ಲುವ ಸಂಚು ಹೂಡಿದ್ದು ತಿಳಿಯುತ್ತದೆ. ಕೂಡಲೇ ಮೊರ್ದೆಕೈಯು ಈ ವಿಚಾರವನ್ನು ಎಸ್ತರಳಿಗೆ ತಿಳಿಸುತ್ತಾನೆ. ಪ್ರಿಯರೇ, ಪೂರ್ವ ರಾಜ್ಯಗಳಲ್ಲಿ ಹೀಗೆ ರಾಜರಿಗೆ ವಿರೋಧವಾದ ಪಿತೂರಿ ನಡೆಯುವುದು ಸಾಮಾನ್ಯ ಸಂಗತಿಯಾಗಿತ್ತು. ಇಂತಹ ಸಂಚೊಂದನ್ನು ಮೊರ್ದೆಕೈ ಕೇಳಿಸಿಕೊಳ್ಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೊರ್ದೆಕೈಯಿಂದ ಈ ವಿಚಾರ ತಿಳಿದ ಎಸ್ತರಳು ಅದನ್ನು ಅರಸನ ಕಿವಿಗೆ ಹಾಕುತ್ತಾಳೆ. ನಾನು ಶಿಫಾರಸು ಮಾಡಿದ ಮೊರ್ದೆಕೈ ಒಳ್ಳೆ ಕೆಲಸ ಮಾಡಿದ್ದಾನೆ. ನೋಡಿರಿ, ನಿನ್ನನ್ನು ಕೊಲ್ಲಲು ಮಾಡಿದ್ದ ಸಂಚೊಂದನ್ನು ಕಂಡುಹಿಡಿದಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ಸಂಗತಿ ಸತ್ಯವೆಂದು ಗೂಢಾಚಾರರ ವಿಚಾರಣೆಯಿಂದ ತಿಳಿದು ಬಂತು. ಆ ಮನುಷ್ಯರು ಬಂಧಿಸಲ್ಪಟ್ಟರು. ಉದ್ದ ವಿಚಾರಣೆ ನಡೆಯದೆ ಅವರನ್ನು ಕೂಡಲೇ ಕೊಲ್ಲಿಸಲಾಯಿತು. ಅವರನ್ನು ಗಲ್ಲಿಗೆ ಹಾಕಲಾಯಿತು. ಬೇರ್ಯಾರೂ ಈ ರೀತಿ ಅರಸನಿಗೆ ವಿರುದ್ಧ ಸಂಚು ಮಾಡದಂತೆ ಇದು ಜನರಿಗೆ ಒಂದು ಎಚ್ಚರಿಕೆಯಾಗಿತ್ತು. ಪ್ರಿಯರೇ, ಆ ದಿನಗಳಲ್ಲಿ ಕೂಡ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರಿದ್ದರು. ಈ ಇಡೀ ವೃತ್ತಾಂತವು ರಾಜನ ದಿನಚರಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು. ಪ್ರಿಯರೇ, ಇಲ್ಲಿ ಒಂದು ಸಂಗತಿಯನ್ನು ಬಿಟ್ಟುಬಿಟ್ಟದ್ದಾಗಿ ಕಾಣುತ್ತೇವೆ. ಮೊರ್ದೆಕೈಯ ಈ ಕಾರ್ಯಕ್ಕಾಗಿ ಅವನಿಗೆ ಪ್ರಶಂಸೆಯಾಗಲಿ ಬಹುಮಾನವಾಗಲಿ ಕೊಡಲ್ಪಡಲಿಲ್ಲ. ತಾನು ಹೀಗೆ ಅಲಕ್ಷಿಸಲ್ಪಟ್ಟದ್ದೇಕೆಂದು ಅವನು ಅನೇಕ ಬಾರಿ ಯೋಚಿಸಿದ್ದಿರಬಹುದು. ಒಂದು ಚಿಕ್ಕ ಬಹುಮಾನವೂ ಅವನಿಗೆ ಕೊಡಲ್ಪಡಲಿಲ್ಲ. ಈ ರೀತಿಯಾಗಲು ಕಾರಣವೇನು? ದೇವರ ನಡೆಯೇ ಇದಾಗಿದೆ. ದೇವರು ತನ್ನ ಕಾರ್ಯಕ್ಕನುಸಾರವಾಗಿ ಈ ಇಡೀ ಘಟನೆಯನ್ನು ನಿಯಂತ್ರಿಸಿದ್ದನು. ಪ್ರಿಯರೇ, ಇಲ್ಲಿಗೆ ನಾವು ಎಸ್ತರಳ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದೆವು. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಿದ್ದಾನೆ. ಪ್ರಿಯರೇ, ಮುಂದಕ್ಕೆ ನಾವು ಎಸ್ತರಳ ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಹಾಮಾನನು ಯಹೂದಿ ವೈರತ್ವವು ಎಂಬುದಾಗಿದೆ. ಪ್ರಿಯರೇ, ಯಹೂದ್ಯರ ಜೀವಿತದಲ್ಲಿ ಈ ಅಧ್ಯಾಯವು ತಿರುಗಿ ತಿರುಗಿ ಹೇಳಲ್ಪಟ್ಟದ್ದಾಗಿದೆ. ಈ ಭಾಗವನ್ನು ಓದುವಾಗ ನಾವು ಹಾಮಾನನ ಹೆಸರಿಗೆ ಬದಲಿಗೆ ಫರೋಹ, ಹಿಟ್ಲರ್, ನಸ್ಸೇರ್ ನಂತಹ ಹಲವಾರು ಹೆಸರುಗಳನ್ನು ಹಾಕಬಹುದಾಗಿದೆ. ಐಗುಪ್ತದಲ್ಲಿ ಇಸ್ರಾಯೇಲ್ಯರು ಒಂದು ರಾಷ್ಟ್ರವಾಗಿ ರೂಪಿತವಾದಂದಿನಿಂದ ಇಂದಿನವರೆಗೂ ಯಹೂದ್ಯರನ್ನು ನಿರ್ಮೂಲ ಮಾಡುವ ಪ್ರಯತ್ನಗಳು ನಡೆದೇ ಇತ್ತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತರಳ ಪುಸ್ತಕ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇದಾದ ನಂತರ ಅರಸನಾದ ಅಹಷ್ವೇರೋಷನು ಆಗಾಗನ ವಂಶದವನು ಹಮ್ಮೆದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೋಲಗದ ಎಲ್ಲಾ ಸರದಾರರಲ್ಲಿ ಅವನಿಗೆ ಪ್ರಥಮಾಸನವನ್ನು ಅನುಗ್ರಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಹಾಮಾನನ ಪ್ರವೇಶವನ್ನು ನೋಡುತ್ತೇವೆ. ಯಹೂದಿ ವಿರೋಧಿ ಚಳುವಳಿ ನಡೆಸಿದವರ ಉದ್ದ ಪಟ್ಟಿಯಲ್ಲಿ ಅವನೂ ಒಬ್ಬನು. ಅರಸನಿಂದ ಅವನಿಗೆ ಪ್ರಧಾನಮಂತ್ರಿಗೆ ಸಮಾನಾದ ಉನ್ನತ ಪದವಿ ದೊರಕಿತು. ಅವನು ಆಗಾಗನ ವಂಶದವನಾಗಿದ್ದನು. ಸಮುವೇಲನು ಬರೆದ 1ನೇ ಪುಸ್ತಕ 15ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದುವುದಾದರೆ, ಆಗಾಗನ ವಂಶದವರು ಅಮಲೇಕ್ಯ ರಾಜವಂಶದವರೆಂದು ನೋಡುತ್ತೇವೆ. ಅರಸನಾದ ಸೌಲನು ದೇವರ ಮಾತಿಗೆ ವಿಧೇಯನಾಗಿ ಆಗಾಗ್ಯರನ್ನು ಸಂಹರಿಸಬೇಕಾಗಿತ್ತು. ಅವನು ಹಾಗೆ ಮಾಡಿರುತ್ತಿದ್ದರೆ ಅವನ ವಂಶಸ್ಥರು ಈ ದುರಾವಸ್ಥೆಯನ್ನು ಅನುಭವಿಸುತ್ತಿರಲಿಲ್ಲ. ಯಾಕಂದರೆ ಆಗಾಗರು ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತಿದ್ದರು. ದೇವರು ಮುಂದಕ್ಕೆ ಏನಾಗಬಹುದೆಂಬುದನ್ನು ತಿಳಿದವನಾಗಿದ್ದನು. ಪ್ರಿಯರೇ, ಸೌಲನು ಆಗಾಗ್ಯರನ್ನು ನಿರ್ಮೂಲ ಮಾಡದ್ದರಿಂದ ಈಗ ಅವನ ಜನರಾದ ಯಹೂದ್ಯರ ಪ್ರಾಣಕ್ಕೆ ಸಂಚಕಾರ ಬರುವಂತಾಯಿತು.
ಆದರೆ ದೇವರು ಇದೆಲ್ಲದರ ಹಿಂದೆ ತನ್ನ ಜನರನ್ನು ಕಾಯುತ್ತಾ ಇದ್ದನು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ಯಾವ ಆಯುಧವೂ ಕಾರ್ಯ ನಡೆಸಲಾರದು. ಹಿಟ್ಲರನು ಜಾಗತಿಕ ಸರ್ವಾಧಿಕಾರಿ ಆಗುವನೆಂದು ಅನೇಕರು ಭಾವಿಸಿದ್ದರು. ಆದರೆ ಅವನನ್ನು ತಡೆದದ್ದು ದೇವರೇ. ಹಾಗೆಯೇ ಹಾಮಾನನನ್ನು ದೇವರು ತಡೆಯುತ್ತಾನೆ. ದೇವರು ಎಸ್ತೇರಳು ಪಟ್ಟಕ್ಕೆ ಬರುವಂತೆ ಮಾಡಿದ್ದೇಕೆಂದು ಈಗ ನಮಗೆ ಅರ್ಥವಾಗುತ್ತಿದೆ ಅಲ್ಲವೇ? ಆಕೆ ಅಲ್ಲಿರದಿರುತ್ತಿದ್ದರೆ ಯಹೂದಿ ವಿರೋಧಿಯಾದ ಹಾಮಾನನು ಅವರನ್ನು ನಿರ್ನಾಮ ಮಾಡುತ್ತಿದ್ದನು. ಇದೇ ಅವನ ಉದ್ದೇಶವಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅರಸನು ರಾಜನಿವೇಶನದಲ್ಲಿರುವ ರಾಜಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಾನು ಹೊಸ ಪ್ರಧಾನಿಯನ್ನು ನೇಮಿಸಿದ್ದೇನೆಂದು ಅರಸನು ಜನರಿಗೆ ತಿಳಿಯಪಡಿಸಿದನು. ಪ್ರತಿಯೊಬ್ಬರೂ ಈ ವ್ಯಕ್ತಿಗೆ ಗೌರವ ಕೊಟ್ಟು ನಮಸ್ಕರಿಸಬೇಕೆಂದು ಕೂಡ ತಿಳಿಸಿದನು. ಮೊರ್ದೆಕೈಯು ಅರಮನೆಯ ಬಾಗಿಲಿನಲ್ಲಿ ಒಬ್ಬ ನ್ಯಾಯಾಧಿಪತಿಯಾಗಿ ಕುಳಿತಿದ್ದಾನೆಂದು ನಾವು ನೋಡಿದೆವು. ಅವನಿಗೆ ರಾಜಕೀಯ ಉದ್ಯೋಗವಿತ್ತು. ಅವನು ರಾಜ್ಯದ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು. ಆದ್ದರಿಂದ ಹಾಮಾನನಿಗೆ ಅವನು ನಮಸ್ಕರಿಸಲೇಬೇಕಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲವೆಂದು ನೋಡುತ್ತೇವೆ. ಪ್ರಿಯರೇ, ನಾನು ಮೊರ್ದೆಕೈಯ ಧೈರ್ಯವನ್ನು ಮೆಚ್ಚುತ್ತೇನೆ. ಅರಸನ ಸೇವೆಯಲ್ಲಿದ್ದ ಇತರರೆಲ್ಲರೂ ಹಾಮಾನನೆದುರು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು. ಆ ದಿನಗಳಲ್ಲಿ ನಮಸ್ಕಾರ ಮಾಡುವಾಗ ಕೇವಲ ಬೊಗ್ಗುವುದು ಮಾತ್ರ ಮಾಡದೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಮೊರ್ದೆಕೈಯ ಜೀವಿತದಲ್ಲಿ ದೇವರ ಹಸ್ತದ ಕಾರ್ಯವನ್ನು ನಾವು ಮೊದಲ ಬಾರಿಗೆ ನೋಡುತ್ತೇವೆ. ಆದರೆ ಅವನು ದೇವರ ಚಿತ್ತದಿಂದ ಹೊರಗಿದ್ದಾನಲ್ಲ. ಇಂಥವರಿಗೆ ದೇವರು ಹೇಗೆ ಸಹಾಯ ಮಾಡಿಯಾನು? ಅವನು ತನ್ನ ದೇಶಕ್ಕೆ ಹಿಂತಿರುಗಬೇಕಿತ್ತಲ್ಲ ಎಂದು ನೀವು ಕೇಳಬಹುದು. ಅದೂ ಸರಿಯೇ. ಆದರೆ ತನ್ನದೇ ಆದ ಕಾರಣಗಳಿಗಾಗಿ ಅವನು ಸ್ವದೇಶಕ್ಕೆ ಹಿಂತಿರುಗಿ ಹೋಗಲಿಲ್ಲ. ಯಹೂದ್ಯನಾದ್ದರಿಂದ ಅವನು ಪ್ಯಾಲೆಸ್ತೇನಿನಲ್ಲಿರಬೇಕಾಗಿತ್ತು. ಪ್ರಿಯರೇ, ಅವನು ದೇವರ ಚಿತ್ತದ ಹೊರಗಿದ್ದನು. ಆದರೆ ಅವನು ದೇವರನ್ನು ಇನ್ನೂ ಅರಿತಿದ್ದನು. ಎಸ್ತೇರಳ ಪುಸ್ತಕದಲ್ಲಿ ಎಲ್ಲಿಯೂ ಅವನು ದೇವರಿಗೆ ಪ್ರಾರ್ಥಿಸಿದ್ದು ಕಾಣದಿದ್ದರೂ ಅವನು ದೇವರನ್ನು ತಿಳಿದವನಾಗಿದ್ದನು. ಇದು ಹೇಗೆ ಗೊತ್ತಾಗುತ್ತದೆ? ಹೇಗೆಂದರೆ ದೇವರ ಆಜ್ಞೆ ಯಹೂದ್ಯರಿಗೆ ಸ್ಪಷ್ಟವಾಗಿತ್ತು. ಅವರು ದೇವರಿಗಲ್ಲದೆ ಬೇರೆ ಯಾರಿಗೂ ನಮಸ್ಕರಿಸಬಾರದಾಗಿತ್ತು. ಮೂರ್ತಿಗಳನ್ನು ಮಾಡಿಕೊಳ್ಳುವುದಾಗಲಿ ಅವುಗಳಿಗೆ ಅಡ್ಡ ಬೀಳುವುದಾಗಲಿ ಮಾಡಬಾರದಿತ್ತು. ಆದ್ದರಿಂದ ಪ್ರಧಾನಿಯಾದ ಹಾಮಾನನು ಬರುವಾಗ ಬೇರೆ ಎಲ್ಲರೂ ಅವನಿಗೆ ಅಡ್ಡಬಿದ್ದು ನಮಸ್ಕರಿಸಿದರು. ಆದರೆ ಮೊರ್ದೆಕೈ ಒಬ್ಬ ಮಾತ್ರ ಹಾಗೆ ಮಾಡಲಿಲ್ಲ. ಅಲ್ಲಿ ನೇರ ನಿಂತಿದ್ದವನು ಅವನೊಬ್ಬನೇ ಆಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಮೊರ್ದೆಕೈಯು ಎಸ್ತೇರಳು ಯೆರೂಸಲೇಮಿಗೆ ಹಿಂತಿರುಗುವಷ್ಟು ನಂಬಿಗಸ್ತರಾಗಿರಲಿಲ್ಲ. ಆದರೆ ತಮ್ಮ ಜನರನ್ನು ರಕ್ಷಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡುವುದಕ್ಕೆ ಸಿದ್ಧರಿದ್ದರು. ಆದ್ದರಿಂದಲೇ ನಾನು ಮೊರ್ದೆಕೈಯ ಕುರಿತ ನನ್ನ ಅಭಿಪ್ರಾಯವನ್ನು ಬದಲಾಯಿಸಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಬಂದಿರುವಾಗ ಕಡೆಯದಾಗಿ ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ರಾಜಗೃಹ ನಿವೇಶನದಲ್ಲಿದ್ದ ರಾಜಸೇವಕರು, ನೀನು ರಾಜಾಜ್ಞೆಯನ್ನು ಮೀರುವುದೇಕೆ ಎಂದು ಹೇಳಿ ದಿನಂಪ್ರತಿ ಅವನನ್ನು ಎಚ್ಚರಿಸಿದರೂ ಅವನು ಮಣಿಯಲಿಲ್ಲ. ಆದುದರಿಂದ ಅವರು ತಾನು ಯಹೂದ್ಯನೆನ್ನುವ ಮೊರ್ದೆಕೈಯ ಹೆಮ್ಮೆಯ ಹಠವು ಸಾಗುವುದೇನೋ ನೋಡೋಣ ಎಂದುಕೊಂಡು ಅದನ್ನು ಹಾಮಾನನಿಗೆ ತಿಳಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ನಮಸ್ಕಾರ ಯಾಕೆ ಮಾಡುವುದಿಲ್ಲವೆಂದು ಕೇಳಿದಾಗ ಪ್ರಥಮ ಬಾರಿಗೆ ತಾನು ಯಹೂದ್ಯನೆಂಬ ಸಂಗತಿಯನ್ನು ಅವನು ಪ್ರಕಟಿಸುತ್ತಾನೆ. ಈವರೆಗೆ ಅವನು ಅದನ್ನು ಹೇಳಿರಲಿಲ್ಲ. ಎಸ್ತೇರಳು ಕೂಡ ತನ್ನ ವಂಶದ ಕುರಿತು ಯಾರಿಗೂ ತಿಳಿಸಬಾರದೆಂದು ಅವನು ಎಚ್ಚರಿಸಿದ್ದನು. ಆಕೆಯ ಗಂಡನಾದ ರಾಜನಿಗೂ ಇದು ತಿಳಿದಿರಲಿಲ್ಲ. ಪ್ರಿಯರೇ, ಆದರೆ ಈಗ ಮೊರ್ದೆಕೈಯು ನಾನು ಯಹೂದ್ಯನಾಗಿರುವುದರಿಂದ ಹಾಮಾನನಿಗೆ ವಂದಿಸುವುದಿಲ್ಲ ಎಂದು ಹೇಳಿದನು. ಇದರಿಂದ ಅವನ ಧರ್ಮವೇನೆಂದು ಅವರಿಗೆ ತಿಳಿಯಿತು. ಅವನು ನಿಜ ದೇವರನ್ನು ಮಾತ್ರ ಆರಾಧಿಸುತ್ತಿದ್ದನೇ ಹೊರತು ಯಾವ ಮನುಷ್ಯನಿಗಾಗಲಿ ವಿಗ್ರಹಕ್ಕಾಗಲಿ ನಮಸ್ಕರಿಸಲಾರನು. ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 4ನೇ ವಚನದಲ್ಲಿ ಅವನಿಗೆ ಹೀಗೆ ಕಳಿಸಲ್ಪಟ್ಟಿದೆ: ಇಸ್ರಾಯೇಲ್ಯರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು ಎಂಬುದಾಗಿ. ಪ್ರಿಯರೇ, ಈ ನಿಜ ದೇವರನ್ನು ಅವನು ಇಡೀ ಲೋಕಕ್ಕೆ, ಎಲ್ಲ ವಿಗ್ರಹಾರಾಧಕರಿಗೆ ತಿಳಿಸಬೇಕಾಗಿತ್ತು.
ನಾಸ್ತಿಕವಾದ ಈ ಲೋಕಕ್ಕೆ ನಾವು ತ್ರೇಕ ದೇವರ ಕುರಿತು ಹೇಳಬೇಕಾಗಿದೆ. ಮೊರ್ದೆಕೈ ದೃಢವಾಗಿ ನಿಂತನು. ಯಾಕೆ ಎಂದು ಇತರರಿಗೆ ಗೊತ್ತಾಯಿತು. ಆ ದಿನಗಳಲ್ಲಿ ಯಹೂದ್ಯನು ಒಬ್ಬನೇ ನಿಜ ದೇವರನ್ನು ಮಾತ್ರ ಆರಾಧಿಸುವನೆಂಬುದು ತಿಳಿದಿತ್ತು. ಕರ್ತನಲ್ಲಿ ಪ್ರಿಯರೇ, ನಾನು ಮೊರ್ದೆಕೈಯನ್ನು ಪ್ರಶಂಸಿಸಬೇಕೆಂದಿದ್ದೇನೆ. ಅವನ ಕುರಿತು ನಾನು ಹಿಂದೆ ಹೇಳಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ. ಅವನು ದೇವರಿಗಾಗಿ ದೃಢವಾಗಿ ನಿಲ್ಲುತ್ತಾನೆ. ಆದುದರಿಂದ ಅವನು ತೊಂದರೆ ಎದುರಿಸಬೇಕಾಗುತ್ತದೆ. ಇದರಿಂದಾಗಿ ತನ್ನ ಇಡೀ ಜನಾಂಗಕ್ಕೆ ಆಪತ್ತು ಬರಬಹುದೆಂದು ಅವನು ತಿಳಿದಿರಲಿಲ್ಲ. ಆದರೆ ತಾನು ತನ್ನ ಕೆಲಸವನ್ನು ಪ್ರಾಣವನ್ನು ಸಹ ಕಳೆದುಕೊಳ್ಳಬೇಕಾಗಬಹುದೆಂದು ತಿಳಿದಿದ್ದನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರು ತಿಳಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಕೂಡ ನಮ್ಮ ಜೀವಿತದಲ್ಲಿ ಜೀವಸ್ವರೂಪನಾದ ದೇವರೊಬ್ಬನನ್ನೇ ಆರಾಧಿಸುತ್ತಾ ಆತನ ವಾಕ್ಯಕ್ಕೆ ವಿಧೇಯರಾಗಿ ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಎಸ್ತರಳು ಪುಸ್ತಕದ ಇಂದಿನ ಅಧ್ಯಯನವು ಬಹು ಗಂಭೀರವಾಗಿತ್ತಲ್ಲವೇ? ದೇವರು ಎಸ್ತರಳನ್ನು ಅರಸನ ಪಾರ್ಶ್ವದಲ್ಲಿ ಕುಳ್ಳಿರಿಸುತ್ತಾನೆ. ಅರಸನಿಗೆ ವಿರೋಧವಾಗಿ ನಡೆದ ಪಿತೂರಿ ಮೊರ್ದೆಕೈಯ ಮೂಲಕ ತಿಳಿಸಲ್ಪಟ್ಟಾಗ ಘಟನೆಯು ದೇವರ ಕಾರ್ಯದಲ್ಲಿತ್ತು ಎಂಬುದನ್ನು ತಿಳಿದುಕೊಂಡೆವು. ಮೊರ್ದೆಕೈಯು ದೇವರ ಧರ್ಮೋಪದೇಶಕ್ಕೆ ಬದ್ಧನಾಗಿ ನಿಂತಾಗ ತೊಂದರೆಗೊಳಗಾಗಬೇಕಾಯಿತು. ಆದರೂ ದೇವರು ಜಯವನ್ನು ಕೊಟ್ಟನು. ಪ್ರಿಯರೇ, ಅನುದಿನವೂ ನಂಬಿಕೆಯ ಜೀವಿತದಲ್ಲಿ ಸ್ಥಿರವಾಗಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ನಮಗಾಗಿ ನೀನು ಕೊಟ್ಟಿರುವ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಜನರಿಗಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ ಕರ್ತನೆ. ಅವರ ಪ್ರತಿಯೊಂದು ಕುಂದುಕೊರತೆಗಳನ್ನು ನೀಗಿಸಿ ಅವರಿಗೆ ಹೆಚ್ಚಾದ ಆರೋಗ್ಯ, ಬಲ, ಶಕ್ತಿಯನ್ನು ದಯಪಾಲಿಸಿ ನಿನ್ನ ವಾಕ್ಯವನ್ನು ಅವರು ಕೇಳಿ ಜ್ಞಾನ ವಿವೇಚನೆಯನ್ನು ಪಡೆಯಲು ಅವರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ನಿನ್ನಲ್ಲಿ ಮೊರೆ ಇಡುತ್ತೇವೆ ಕರ್ತನೆ. ಈ ವಾಕ್ಯದ ಮುಖಾಂತರ ನಂಬಿಕೆಯಲ್ಲಿ ನಾವು ಹೇಗೆ ಸ್ಥಿರಚಿತ್ತರಾಗಿರಬೇಕು ಎಂಬುದನ್ನು ತಿಳಿಯ ಮಾಡಿದ್ದಕ್ಕಾಗಿ ನಿನ್ನಾಮಕ್ಕೆ ಸ್ತೋತ್ರ ಕರ್ತನೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಒಂದೇ ಪರಿಶುದ್ಧವಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ಇಂದು ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಇತರರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಕರೆ ಮಾಡಿ ಪ್ರೋತ್ಸಾಹಿಸಿದ್ದಕ್ಕಾಗಿ ವಂದನೆಗಳು. ಮತ್ತೆ ಭೇಟಿಯಾಗೋಣ. ದೇವರ ಕೃಪೆಯು ನಿಮ್ಮ ಸಂಗಡ ಇರಲಿ.